ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣಿಸ್ತಾ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಿಕಾಸ್ ಏನಂದರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ದೆನ್ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ನ ಮಾಡೋದನ್ನು ಮಾತ್ರ ಮರಿಬೇಡಿ. ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೀತು ಅನಂತ್ ವ್ಲಾಗ್ಸ್. ಇದು ನನ್ನ ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಮಂಗಳವಾರ ಅಂದಮೇಲೆ ಸ್ವಲ್ಪ ವಾರ, ಸೊ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ. ನಾನು ಇನ್ನೂ ಮಲ್ಕೊಂಡಿದ್ದಾನೆ, ಅವನಿಗೆ ಸ್ನಾನ ಮಾಡಿಸ್ಬೇಕು ಎಬ್ಬಿಸಿದ ತಕ್ಷಣ. ನಾನು ಅಷ್ಟರಲ್ಲಿ ಅನಂತು ಇವಾಗ ತಿಂಡಿಗೆ ಬರ್ತಾರೆ. ಅವ್ರಿಗೆ ಡೇ ಶಿಫ್ಟ್ ಇರೋದ್ರಿಂದ ತಿಂಡಿಗೆ ಬರ್ತಾರಲ್ವ, ಅದಕ್ಕೇ ಬೇಗನೆ ತಿಂಡಿ ಮಾಡಿಬಿಡೋಣ ಅಂದ್ಬಿಟ್ಟು ಫಸ್ಟ್ ನಾನು ತಿಂಡಿಗೆ ಮಾಡ್ಕೊಂಡು ಎತ್ತಿಟ್ಕೊಂಡ್ಬಿಟ್ರೆ ನಾನು ಆಮೇಲೆ ಸ್ಟವೆಲ್ಲ ಕ್ಲೀನ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ನಾನಿವತ್ತು ಅವರೆಕಾಯಿನ ಯೂಸ್ ಮಾಡಿಕೊಂಡು ಪಲಾವ್ ಥರ ಮಾಡ್ತಾಯಿದ್ದೆ. ಜಸ್ಟ್ ಸ್ವಲ್ಪ ಧನು ಬರ್ಡೇ ತೊಗೊಂಬಂದಿದ್ದು ಸ್ವಲ್ಪ ಬೀನ್ಸ್ ಇತ್ತು, ಒಂದು ಆಲೂಗೆಡ್ಡೆ ಹಾಕಿ ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ ಅಂದ್ಬಿಟ್ಟು ಅವರೆಕಾಯಿ ಹಾಕಿ ಮಾಡ್ಕೊತಾ ಇದ್ದೆ ಒಂದು ಟೈಮ್ಗೆ ಆಗೋ ಥರ. ಅದೇ ಅವರೆಕಾಯಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಿಕ್ಕಿದೆ, ಅದನ್ನು ಮಧ್ಯಾಹ್ನ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಕೊಂಡು ನಾನಿಲ್ಲಿ ಮಾಡ್ತಾಯಿದ್ದೆ. ನಾನೇನು ರುಬ್ಬಿ ಏನೂ ಹಾಕಿಲ್ಲ, ಜಸ್ಟ್ ಹಾಗೆ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಮಾಮೂಲಿ ಎಲ್ಲರೂ ಮಾಡೋ ಥರನೇ ಮಾಡಿದ್ದೀನಿ, ಬಟ್ ಕಾಯಿ ಅದೆಲ್ಲ ಹಾಕಿ ಏನು ರುಬ್ಬಿಲ್ಲ. ನಾರ್ಮಲಾಗೇ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಪಲಾವ್ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿಕೊಂಡು ಇಲ್ಲಿ ಹಾಗೆ ಮಾಡ್ತಾಯಿದ್ದೀನಿ. ಕೆಲವರು ಹೀಗೂ ಮಾಡ್ತಾರೆ, ಮಾಡೋರಿಗೆ ಗೊತ್ತಿರುತ್ತೆ. ತುಂಬಾ ಚೆನ್ನಾಗಿ ಬಂದಿತ್ತು. ತುಂಬ ಮಸಾಲ ಅಂತ ಏನು ಅನ್ನಿಸ್ತಾ ಇರಲಿಲ್ಲ. ಇನ್ ಕೇಸ್ ನನಗೆ ಈ ಕಾಯೆಲ್ಲ ಹಾಕಿರೋದೇನಾದರೂ ಜಾಸ್ತಿ ತಿಂದರೆ ನನಗೆ ಎದೆಯೆಲ್ಲ ಉರಿ ಬಂದುಬಿಡುತ್ತೆ, ಗ್ಯಾಸ್ಟ್ರಿಕ್ ಥರ ಆಗಿಬಿಡುತ್ತೆ. ಸೊ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ನಾನು ಹೀಗೆ ಮಾಡ್ಕೋತಾ ಇರ್ತೀನಿ. ಅನಂತಕ್ಕೂ ಕೂಡ ಇಷ್ಟ ಆಗುತ್ತೆ. ಜಾಸ್ತಿ ಮಸಾಲ ಇರೋಲ್ಲ, ಏನಿರಲ್ಲ, ಜಸ್ಟ್ ಸಿಂಪಲಾಗಿರುತ್ತಲ್ವ ಅಂದ್ಬಿಟ್ಟು ಇವಾಗ ಅದಕ್ಕೆಲ್ಲ ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ್ದೀನಿ. ನಂತರ ಕುಕ್ಕರ್ ಲಿಡ್ ಓಪನ್ ಮಾಡಿದಾಗ ಹೀಗೆ ಬಂದಿತ್ತು. ತುಂಬಾ ಚೆನ್ನಾಗಿತ್ತು, ಉದ್ರುಗೆ ಚೆನ್ನಾಗಿತ್ತು. ಅನಂತು ಕೂಡ ಲೈಕ್ ಮಾಡಿದ್ರು. ತುಂಬ ಚೆನ್ನಾಗಾಗಿತ್ತು ಟೇಸ್ಟು. ಧನುಗೂ ಕೂಡ ತಿನ್ನಿಸ್ಬೇಕು. ಇವಾಗ ಧನು ಆಲ್ರೆಡಿ ಎದ್ದಿದ್ದಾನೆ. ಇವಾಗ ನಾವು ಇವಾಗ ಊಟ ಎಲ್ಲ ತಿಂದ್ಕೊಂಡು ಅನಂತು ಬಂದು ಹೋಗಿದ ತಕ್ಷಣವೇ ಸ್ಟವೆಲ್ಲ ಕ್ಲೀನ್ ಮಾಡಿ ನಾನು ಸ್ನಾನ ಗಿನೆಲ್ಲ ಮಾಡಿಕೊಂಡು ಮತ್ತೆ ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ. ಸೊ ಫಸ್ಟು ನಾನು ಧನುಗೆ ತಿನ್ನಿಸ್ಬಿಟ್ಟು ಅದಾದಮೇಲೆ ಅವನಿಗೂ ಕೂಡ ಇಲ್ಲಿ ಸ್ನಾನ ಎಲ್ಲ ಮಾಡಿಸ್ದೆ. ಅವನು ಇವಾಗ ತಾನೇ ಎದ್ದಿದ್ದ. ಎದ್ದಿದ ತಕ್ಷಣವೇ ಸ್ನಾನಕ್ಕೆ ಕರ್ಕೊಂಡೋದೆ. ಅವನ್ನ ದೇವ್ರ ಫೋಟೋ ತೋರಿಸಿ ಕೈ ಮುಗಿಸ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಕರ್ಕೊಂಡು ಹೊರಟೋಗ್ಬಿಟ್ಟೆ. ಫಸ್ಟೇ ಏನೋ ಹೇಳ್ತಾರೆ ದೊಡ್ಡವರು, ಸ್ನಾನ ತಿಂದ್ಬಿಟ್ಟು ಸ್ನಾನ ಮಾಡಿದ್ರೆ ಅದು ಮೈ ಹಿಡಿಯಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಯಾಕೆ ಬೇಡ ಅಂದ್ಬಿಟ್ಟು ಸ್ನಾನ ಮಾಡಿಸ್ದೆ. ಗುಡ್ ಮಾರ್ನಿಂಗ್. ಧನು ಸ್ನಾನ ಮಾಡಿ ರೆಡಿ ಆದ. ಇನ್ನು ದೀಪ ಒಂದು ಹಚ್ಚಿದ್ರೆ ಆಯಿತು. ಚಿಟ್ಟು ಮನೆ ಚಿಟ್ಟೆ ಏನಪ್ಪ ನಮಸ್ಕಾರ ಮಾಡು. ನಮಸ್ಕಾರ ನಮಸ್ಕಾರ. ತುಳಿತೀನಿ. ಗುಮ್ಮ ಗುಮ್ಮ. ಹೋಗಲ್ಲಿ ಕಪ್ಪೆತ್ಕೊಬರೋಗ ಹಾಕ್ಬಿಟ್ಟ. ಹೋಗಲ್ಲಿ ಹಣೆಗೆ ಹಾಕ ಎತ್ಕೊಬ್ರಿಗೆ ಹಾಕ್ಬಿಟ್ಟ. ಎಲ್ಲೈತೆ ಮತ್ತೆ ಹೋಗಿ ಎತ್ಕೊಬ್ರು. ಬೇಡವಾ? ಏಕೆ? ನಾನು ಅಂದರೆ ನಿಂಗೆ ಎಷ್ಟಪ್ಪ ಇಷ್ಟ? ಸಾಯಿಸುವಷ್ಟು ಇಷ್ಟ. ನನ್ನ ಸಾಯಿಸುವಷ್ಟು ಇಷ್ಟ ನಿನಗೆಲ್ಲಪ್ಪ. ಸಾಯ್ತೀರಿ ಆಯಿತು ಬಿಡು, ಸಾಯ್ತೀರಿ ಆಯ್ತೀನಿ ಆಯ್ತು. ಸದೋಗ್ತದನು
ಕ್ರಿಮಿನಲ್ 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 ಇದು ಕ್ರಿಮಿನಲ್ ಅಲ್ವಾ ಅದನ್ನು ಕ್ರಿಮಿನಲ್ ಕ್ರಿಮಿನಲ್ ನೀನು ಇಡಿಯಪ್ಪ ಹಣೆಗಿಟ್ಟು ಹಾಂ ವಿಭೂತಿ ಇಟ್ಬಿಡ್ತೀನಿ ನೋಡಿಯಪ್ಪ ಬೇಡವಾ ಇಲ್ಲೇ ನೋಡ್ಕೊಂಡು ಕೂತಿರ್ತೀಯಾ ವೀಡಿಯೋಸ್ ಯಾವಾಗಲೂ ಫೋನ್ ಓಪನ್ ಮಾಡಿಬಿಡ್ಬೇಕು ಚಿಟ್ಟೆ ಮಲೆ ಚಿಟ್ಟೆ ಸ್ವಾಮಿ ಚಿಟ್ಟೆ ಸ್ವಾಮಿ ಕಾತ ಮೇಲೆ ಕಾತ ಕೀಳೆ ಕಾತ ಸೈಡ್ ಕಾತ ರೈಟ್ ಇಟ್ಟು ಮೇಲೆ ಕಾತ ಇದು ಕಾತ ರೊಂಬು ನಾತ್ ಇದು ಸೈಡ್ನ ಪಟ್ಟಕ್ಕಪ್ಪ ಮೇಡಮ್ಮ ಅದು ಏನು ಅನ್ನೋದು ನನಗೂ ಗೊತ್ತಿಲ್ಲ ಅದನ್ನು ಅದ್ರ ಬಗ್ಗೆನೇ ಗೊತ್ತಿಲ್ಲ ನನಗೆ ಹಂಗಂದ್ರೆ ಏನು ಅಂತನೂ ಗೊತ್ತಿಲ್ಲ ಬಟ್ ನನ್ನ ಮಗನಿಗೆ ಆಡಿದ್ರೆ ಇಷ್ಟ ಅಲ್ವಪ್ಪ ನೋಡಿ ಟೈಮ್ ಹೋಗುತ್ತೆ ದೀಪ ಹಚ್ಬಿಡೋಣ ಆಮೇಲೆ ವೀಡಿಯೋಸ್ ಮಾಡೋಣ ಆಯಿತಾ ನನ್ನ ಪಾರ್ಟ್ನರ್ ನನ್ನ ಮಗ ಅಲ್ಲದೇನೋ ನನ್ನ ಪಾರ್ಟ್ನರ್ ತಲೆ ಕೆಡ್ಸ್ಕೊಬಿಟ್ಟ ಅವನು ಈಚೆ ಹೋಗ್ತಾ ಇರಬೇಕು ನೀನು ನೋಡು ಹಣೆದೆಲ್ಲ ಹೆಂಗೆ ಬೆಳ್ಕೊಂಡಿದ್ಯಾ ಅದನ್ನು ಬಾ ಅನ್ನ ತಿನ್ಕೋ ಬಾ ನನಗೆ ಹೊಟ್ಟೆ ಹಸಿತದೆ ಬೆಳಿಗ್ಗೆ ತಿನ್ನಬಾರ್ದು ಬಾಯಿಲಿ ನಮ್ಮ ದನಗಂತೂ ಸ್ವಲ್ಪ ಕೋಪ ಬರಲ್ಲ ಅವನಿಗೆ ತುಂಬಾ ಹಠ ಮಾಡ್ತಾನೆ ನನ್ನ ಕೈಲಿ ತಿನ್ನಿಸ್ಕೊಳ್ಳೇ ಇಲ್ಲ ಕೊನೆಗೂ ಅವನು ಅಷ್ಟರಲ್ಲಿ ಅವ್ರ ಪಪ್ಪ ಬಂದರು ಅವ್ರ ಪಪ್ಪಂಗೆ ಹಾಕ್ಕೊಟ್ಟಿದ್ದೆ ಅವರು ಫೋನೆಲ್ಲ ಕೊಟ್ಟು ಏನೋ ನೈಸ್ ಕೇಸ್ ಮಾಡಿ ಅವ್ರು ತಿನ್ನಿಸ್ತಾಯಿದ್ರು ಅವ್ನು ನನಗೆ ಬೇಡ ಅಂದ್ಕೊಂಡು ಡಿಸೈಡ್ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ದ ಅಷ್ಟರಲ್ಲಿ ನಾನು ತಿನ್ನೋ ಅಷ್ಟರಲ್ಲಿ ಅನಂತ ಕೂಡ ಬಂದರು ಅವ್ರಿಗೂ ಹಾಕ್ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು ಇವನು ನೋಡಿ ಎಷ್ಟು ಹಠ ಮಾಡ್ತಾನೆ ಫೋನ್ ಬೇಕು ಅದರಲ್ಲಿ ಕೋತಿ ಹಾಕ್ಕೊಡು ಅಂತ ಹೇಳ್ತಾನೆ ಅವ್ರ ಪಾಪ ಒಂದಷ್ಟು ಕೋತಿ ವೀಡಿಯೋಸ್ಗಳನ್ನ ತೋರಿಸ್ತಿದ್ರು ಅದನ್ನು ನೋಡಿ ಇವಾಗ ಅದನ್ನು ಕೋತಿ ಅಂತ ಅದನ್ನೇ ಹೇಳ್ತಾನೆ ಫೋನ್ ನೋಡಲೇಬೇಕು ನನ್ನ ಹತ್ರ ಕೇಳಲ್ಲ ಅವನು ಭಯ ಇದೆ ನನ್ನ ಹತ್ರ ಕೇಳೋಕ್ಕೆ ಹೊಡೆದ್ಬಿಡ್ತೀನಿ ಅಂದ್ಬಿಟ್ಟು ಅದಕ್ಕೆ ಅವ್ರ ಅಪ್ಪ ಇದ್ದಾಗ ಅವ್ರ ಅಪ್ಪನ ಹತ್ರ ಅವ್ನು ಜಾಸ್ತಿ ಹಠ ಮಾಡ್ತಾನೆ ಹಾಗೆ ಹಿಡ್ಕೊಂಡು ತಿನ್ನಿಸು ಅಂತ ಅವನು ಹಠ ಮಾಡ್ತಾಯಿದ್ದ ಅವ್ರ ಪಪ್ಪ ಇಲ್ಲ ಹಿಡ್ಕೊ ನೀನು ನನಗೆ ಟೈಮ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಅವನು ಅವ್ರ ಹತ್ರ ಮಾಡ್ದಂಗೆ ಹಠ ನನ್ನ ಹತ್ರ ಮಾಡಿಬಿಟ್ರೆ ನಿಜವಾಗ್ಲೂ ಬಿದ್ದೋಗ್ಬಿಡುತ್ತೆ ಏಟು ಬಟ್ ಅವ್ರಿಗಿರೋ ಅಷ್ಟು ತಾಳ್ಮೆ ನಿಜವಾಗ್ಲೂ ನನಗಿಲ್ಲ ಅಷ್ಟು ಕೋಪ ಬರೆಸ್ತಾನೆ ಒಂದು ಊಟ ತಿನ್ನಿಸ್ಬೇಕಂದ್ರೆ ಅವನಿಗೆ 1 ಅವರ್ ತೊಗೋಬೇಕು ಅಲ್ಲಿ ನೋಡಿ ಕೈಯ ಅದರೊಳಗಡೆ ಹಾಕ್ಬಿಟ್ಟು ನಾನು ಇವಾಗ ಮುರ್ಕೊಂಬಿಟ್ಟಿರ್ತೀನಿ ಅಂದ್ಬಿಟ್ಟು ಅವ್ರಿಗೆಲ್ಲ ತುಂಬಾ ಎದುರಿಸ್ತಾ ಇದ್ದ ಅದಾದಮೇಲೆ ನಾನು ಮಧ್ಯಾಹ್ನಕ್ಕೆ ಇಲ್ಲಿ ಬೆಳಿಗ್ಗೆ ಹೇಳಿದ್ದೆ ಅಲ್ವಾ ಅವರೆಕಾಯಿ ಸ್ವಲ್ಪ ಎತ್ತಿಕ್ಕಿದ್ದೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ ನಾನಿಲ್ಲಿ ರುಬ್ಬಕ್ಕೆ ಟೊಮೆಟೊ ಈರುಳ್ಳಿ ಎಲ್ಲ ಎತ್ಕೊಂಡೆ ಸ್ವಲ್ಪ ರುಬ್ಬಿ ಮಾಡೋಣ ಟೇಸ್ಟಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡಿದೆ ಅಷ್ಟರಲ್ಲಿ ಒಂದು ಬ್ಯಾಡ್ ನ್ಯೂಸ್ ಬಂತು ಏನಂದರೆ ನಮ್ಮ ಅಣ್ಣಂಗೆ ಅವ್ರಿಗೆ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದ್ರು ಬೆಳಿಗ್ಗೆ ಬಂದು ಅನಂತು ತುಂಬಾ ಬೇಜಾರಾಯಿತು ಸೊ ಅದರಿಂದ ಹೋಗೋಣ ಮಧ್ಯಾಹ್ನ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ರುಬ್ಬಿರೋ ಮಸಾಲೆ ಎಲ್ಲ ಹಾಕಿ ಇವಾಗ ಲಿಡ್ ಕ್ಲೋಸ್ ಮಾಡಿದ್ದೀನಿ ಸಾಕು ದನು ಮಲ್ಕೊಂಡಿದ್ದಾನೆ ನಿದ್ದೆ ಮಾಡ್ತಾವನೆ ನಾನಿವಾಗ ನಿದ್ದೆ ಮಾಡಿ ಎದ್ದೆ ಅಡುಗೆ ಮಾಡಾಯಿತು ಅದು ಸ್ವಲ್ಪ ವಿಷಲ್ ಬಂದಮೇಲೆ ಒಗ್ಗರಣೆ ಹಾಕ್ಬಿಟ್ರೆ ಆಯಿತು ಅಷ್ಟರಲ್ಲಿ ಅನಂತು ಕೂಡ ಬಂದರು ನಾನು ಸಾಂಬಾರ್ಗೆ ಒಗ್ಗರಣೆನೇ ಹಾಕಿರಲಿಲ್ಲ ಅಷ್ಟರಲ್ಲಿ ಅನಂತು ಬಂದರು ಸರಿ ಬೇಗ ರೆಡಿಯಾಗಿ ಹೋಗಿ ಬಂದುಬಿಡೋಣ ಸಂಜೆ ಟೈಮು ಮಗು ಎತ್ಕೊಂಡು ಬರೋದು ಬೇಡ ಅಂತ ಹೇಳಿದ್ರು ಸರಿ ಆಯಿತು ಅಂತಂದ್ಬಿಟ್ಟು ನಾನು ಕೂಡ ಇಲ್ಲಿ ರೆಡಿಯಾಗಿ ನನಗೂ ರೆಡಿ ಮಾಡಿ ಹೊರಟಿದ್ವಿ ಆಲ್ರೆಡಿ ಒಂದಷ್ಟು ದೂರ ಬಂದಿದ್ವಿ ಅದಾದಮೇಲೆ ಅಣ್ಣಂಗೆ ಅಂದ್ಬಿಟ್ಟು ಎಳ್ನೀರು ತೊಗೊಂಡಿದ್ವಿ ಬಟ್ ಅದನ್ನು ಮನೇಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ರು ಅನಂತು ಹೋಗಿ ತೊಗೊಂಡು ಬರ್ತಾಯಿದ್ರು ಇವಾಗ ಮರ್ತುಬಿಟ್ಟಿದ್ರು ಇನ್ನು ಸ್ವಲ್ಪ ದೂರ ಹೋಗ್ಬಿಟ್ಟಿದ್ರೆ ಅದನ್ನು ಮರ್ತುಬಿಡ್ತಿದ್ವಿ ತೊಗೊಂಡು ಬಂದರು ಮತ್ತು ಆದಮೇಲೆ ನಾವು ಕೂಡ ಹೊರಟ್ವಿ ಸುಮಾರು ಆಗಲೇ ಒಂದು 2:30-3 ಗಂಟೆ ಆಗಿತ್ತು ಸೊ ಆ ಕಡೆಯಿಂದ ಬರಬೇಕಾದ್ರೆ ಇವಾಗ ಒಂದು ಸ್ವಲ್ಪ ಮಳೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ
ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಅನ್ನೋ ಡೌಟ್ ಇರುತ್ತೆ. ಇವಾಗ ಮಳೆ ಅಷ್ಟು ಇದಿಲ್ಲ. ಸೊ ಅದಕ್ಕೋಸ್ಕರ ಬೇಗ ಹೋಗಿ ಬಂದುಬಿಡೋಣ. ನನಗೂ ರೆಸ್ಟ್ ಬೇಕು ಪಾಪ. ಅವ್ರಿಗೆ ಡೇ ಶಿಫ್ಟ್ ಇರೋದರಿಂದ ನಂತೂ ಒಂದು ಸಲ 3 ಗಂಟೆ 4 ಗಂಟೆ ಅವ್ರಿಗೆ ಟೈಮಿಂಗ್ಸೇ ಇರೋಲ್ಲ, ಹಾಗೆ ಹೋಗ್ತಿರ್ತಾರೆ ಗಾಡಿಗಳು ಜಾಸ್ತಿ ಇದೆ ಅಂದಾಗ. ಸೊ ಅದಕ್ಕೋಸ್ಕರ ಬೇಗ ಬಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರು. ಸರಿ ಆಯಿತು ಅಂತಂದ್ಬಿಟ್ಟು ನಾವು ಕೂಡ ಹೊರಟ್ವಿ. ಅಲ್ಲಿಂದ ಬಂದು ಸ್ವಲ್ಪ ಪೆಟ್ರೋಲ್ ಹಾಕಿಸ್ಕೋಬೇಕಾಗಿತ್ತು. ಪೆಟ್ರೋಲೆಲ್ಲ ಹಾಕಿಸ್ಕೊಂಡು ಮತ್ತೆ ನಾವು ಇವಾಗ ಹೊರಡಬೇಕು. ಇದು ನಾವು ಆ ಕಡೆಯಿಂದ ಬರಬೇಕಾದ್ರೆ ವೀಡಿಯೋ ಮಾಡ್ತಾಯಿರೋದು. ಏಕೆ ಅಂದರೆ ನಾನು ಅಲ್ಲಿ ಯಾವ ವೀಡಿಯೋಸು ಮಾಡಿಕೊಡ್ಲಿಲ್ಲ. ಪಾಪ ಅವರು ಕಷ್ಟದಲ್ಲಿದ್ದಾರೆ, ಅವ್ರು ತುಂಬ ನೋವಲ್ಲಿದ್ದಾರೆ. ಅಲ್ಲೋಗಿ ನಾವು ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ಕೊಳ್ಳೋದು ನನಗೆ ಅಷ್ಟು ಸರಿ ಅಂತ ಅನ್ನಿಸ್ಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ವೀಡಿಯೋ ಮಾಡಲಿಲ್ಲ. ಹೋಗಿ ಮಾತಾಡಿಸ್ಕೊಂಡು ಬಂದ್ವಿ. ಪಾಪ ತುಂಬಾ ಏಟಾಗಿತ್ತು ಲೆಫ್ಟ್ ಸೈಡು. ಪಾಪ ತುಂಬಾ ಏಟಾಗಿದೆ ಅವ್ರಿಗೆ. ಮಂಡಿಗೆಲ್ಲ ಹೊಲಿಗೆ ಹಾಕಿದ್ದಾರೆ. ಬೇಜಾರಾಯಿತು. ಅವ್ರನ್ನ ನೋಡಿಕೊಂಡು ನಾವು ಬಂದ್ವಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಪುಟ್ಟ ವೀಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ನ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರೋ ಪ್ಲೀಸ್ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಲವ್ ಯು, ಟೇಕ್ ಕೇರ್.